ಡೈಲಿ ಬೆಳಗಾದರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತಲೇ ಯೋಚನೆ ಆಗುತ್ತೆ. ಆ್ಯಂಡ್ ಚಪಾತಿ ನಾರ್ಮಲಾಗಿ ತಿಂದು ತಿಂದು ಬೋರ್ ಆಗಿರುತ್ತೆ. ಸೊ ಇವತ್ತು ನಾನು ಈ ಒಂದು ತಾವರೆ ಬೀಜ ಹಾಕಿ ಪರಾಟ ಮಾಡ್ತಾಯಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಪ್ಯಾನ್ಗೆ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅರ್ಧ ಕಪ್ಪಷ್ಟು ತಾವರೆ ಬೀಜ ಅಥವಾ ಮಖಾನ ಅಂತಲೂ ಕರೀತಾರೆ, ಇದನ್ನು ಹಾಕಿ ಹುರ್ಕೋಬೇಕು. ಗರ್ಗರಿಯಾಗಿ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಆರಿದ್ಮೇಲೆ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ಹಾಗೆಯೇ ಬೀಜ ಎಲ್ಲ ತೆಗೆದ್ಬಿಟ್ಟು ತುರ್ಕೋತಾ ಇದ್ದೀನಿ. ಬೀಜ ಎಳೆದಾಗಿದ್ದರೆ ನೀವು ಬೇಕಿದ್ರೆ ಹಾಕೋಬೋದು, ಬಟ್ ನಾನು ತೆಗೆದ್ಬಿಟ್ಟು ಇದು ಚಿಕ್ಕ ಚಿಕ್ಕ ತೂತಿರುತ್ತಲ್ಲ ಆ ಸೈಡು ನಾನು ತುರ್ಕೋತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋ ಅಳತೆಗೆ ಒಂದು 5 ಪರಾಟ ಆಗುತ್ತೆ. ನೀವಿನ್ನ ಜಾಸ್ತಿ ಮಾಡ್ಕೋಬೇಕು ಅಂದರೆ ಕ್ವಾಂಟಿಟಿ ಎಲ್ಲ ಡಬಲ್ ಮಾಡ್ಕೋಬೋದು. ಇದಕ್ಕೆ ಪುಡಿ ಮಾಡ್ಕೊಂಡಿರೋ ತಾವರೆ ಬೀಜದ ಪುಡಿ ಹಾಕ್ಕೊಂಡು ಒಂದು ಅರ್ಧ ಹಸಿ ಶುಂಠಿನ ತುರ್ಕೋತಾ ಇದ್ದೀನಿ. ಮಕ್ಕಳು ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಅಷ್ಟೇನು ಗೊತ್ತಾಗೋದಿಲ್ಲ. ಡೈಜೆಷನ್ಗೂ ಒಳ್ಳೆಯದು ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಇಂಚಷ್ಟು ಹಾಕ್ಕೊಂಡಿದ್ದೀನಿ ತುರ್ಕೊಂಡು. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ. ಮಕ್ಕಳು ಖಾರ ತಿನ್ನಲ್ಲ ಅಂದರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಓಮ್ ಕಾಳನ್ನು ಕೈನಲ್ಲಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಅಜ್ವೈನ್ ಅಂತಲೂ ಕರೀತಾರೆ. 1 ಸ್ಪೂನಷ್ಟು ಕಸೂರಿ ಮೇಥಿನ ಕೂಡ ಇದೇ ಥರ ಕೈನಲ್ಲಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1ರಿಂದ 2 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಮನೇಲೇ ಹೆಪ್ಪಾಕಿರೋ ಮೊಸರನ್ನ ಹಾಕ್ತಾ ಇರೋದು. ಇದಕ್ಕೆ ಹುಳಿ ಬಂದಿರೋ ಮೊಸರೇನು ಹಾಕೋದು ಬೇಡ, ಫ್ರೆಶ್ ಮೊಸರನ್ನ ಹಾಕ್ಕೊಂಡ್ರೆ ಆಯಿತು. ಮೊಸರು ಹಾಕಿದ್ಮೇಲೆ ಇದಕ್ಕಿನ್ನೇನು ನನಗೆ ಎಕ್ಸ್ಟ್ರಾ ನೀರು ಬೇಕಾಗಲಿಲ್ಲ. ಸೊ ಇಷ್ಟರಲ್ಲೇ ನಾನು ಇದನ್ನು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಪನ್ನೀರನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಹೈ ಪ್ರೋಟೀನ್ ಪನ್ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರೋಟೀನ್ ಅಂಶ ಕೂಡ ನಿಮಗೆ ಸಿಗುತ್ತೆ, ಇನ್ನೂ ಒಂದು ಸ್ವಲ್ಪ ಫಿಲ್ಲಿಂಗ್ ಅನಿಸುತ್ತೆ. ಆ್ಯಕ್ಚುಲಿ ಈ ತಾವರೆ ಬೀಜ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ 1 ಅಥವಾ 2 ಪರಾಟ ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ಬೇರೆ ಥರ ಪರಾಟ ಅಂದರೆ ಎಲ್ಲ ಸ್ಟಫಿಂಗ್ ಇರುತ್ತೆ, ಅದೆಲ್ಲ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಸ್ಪೆಷಲಿ ಲಂಚ್ ಬಾಕ್ಸ್ಗೆ ಅಂದರೆ ಬೇಗ ಬೇಗ ಮಾಡಬೇಕಾಗತ್ತೆ ಬೆಳಗಿನ ಹೊತ್ತು. ಸೊ ಅವೆಲ್ಲ ಸ್ಟಫ್ ಮಾಡಿ ಆಮೇಲೆ ಲಟ್ಟಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಇದಾದರೆ ಚಪಾತಿ ಥರನೇ ಮಾಡ್ಕೊಳ್ಳೋದು. ಇದಕ್ಕೆ ಎಲ್ಲ ಹಾಕಿರೋದ್ರಿಂದ ಮತ್ತೆ ನೆಂಚ್ಕೊಳಕ್ಕೆ ಮಾಡಬೇಕು ಅನ್ನೋದು ಕೂಡ ಏನೂ ಇರೋದಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಟೈಮ್ ಇದ್ದರೆ ಒಂದು 10 ನಿಮಿಷ ಇದನ್ನ ಹೀಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟು ಆಮೇಲೆ ಲಟ್ಟಿಸ್ಕೋಬೋದು. ಇಲ್ಲ ಬೆಳಗಿನ ಹೊತ್ತು ಟೈಮ್ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಕೂಡ ನೀವು ಇದನ್ನು ಹಾಗೇ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಮಾಮೂಲಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಸ್ವಲ್ಪ ತೆಳ್ಳಗೇ ಇದನ್ನು ಲಟ್ಟಿಸ್ಕೊಂಡು 2 ಕಡೆ ತುಪ್ಪ ಅಥವಾ ಎಣ್ಣೆ ಏನು ಬೇಕೋ ಅದನ್ನು ನೀವು ಹಾಕಿ ನೀವು ಇದನ್ನು ಬೇಯಿಸ್ಕೋಬೋದು. ಎಲ್ಲ ಕಡೆ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಪ್ಯಾಕ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು. ತುಂಬ ಈಸಿ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದನ್ನು ಗಟ್ಟಿ ಮೊಸರು ಜೊತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಬೋದು. ಇಲ್ಲ ಫ್ರೆಶ್ ಆಗಿ ಹಾಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಾದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ನೀವು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಈ ಥರ ಒಂದು ಪರಾಟನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮಿಸ್ ಮಾಡಬೇಡಿ, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು. ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ಮೆಂತ್ಯ ಸೊಪ್ಪಿನಿಂದ ಹೇಗೆ ಕೂಟ್ ಮಾಡೋದು ಅಂತ ತೋರಿಸಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅದನ್ನು ಕೂಡ ನೀವು ಇದೆರಡನ್ನೂ ಒಟ್ಟಿಗೆ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.